ವರ್ಷದಲ್ಲಿ ಎರಡು ಪ್ರಶ್ನೆಗಳು ಯಾವಾಗಲೂ ಕೂಡ ಕೇಳ್ತಾ ಇರ್ತೀವಿ. ಒಂದು ಹೊಳೆ ತುಂಬ್ತಾ ಅಂತಕ್ಕಂಥದ್ದು, ಇನ್ನೊಂದು ಹಿಂದೂ ಮಹಾಸಭಾ ಗಣಪತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಕೂಡ ಎರಡೂ ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಶ್ರಾವಣದಲ್ಲಿ ಮಳೆ ಬರ್ತಾ ಇರ್ತಕ್ಕಂಥದ್ದು, ಮಳೆ ಆದಮೇಲೆ ಮಳೆ ಜೊತೆಯಾಗಿ ಈ ಒಂದು ಗಣಪತಿಯ ವಿಸರ್ಜನೆ ಮಾಡ್ತಕ್ಕಂಥದ್ದು. ಈ ಎರಡೂ ವಿಚಾರ ಶಿವಮೊಗ್ಗದ ನಗರದ ಜನತೆಗೆ ಯಾವಾಗಲೂ ಕೂಡ ಒಂದು ಯೋಚನೆ ಇರ್ತದೆ. ನಮ್ಮೂರಿನಲ್ಲಿ ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಬೇಕು ಅಂತಕ್ಕಂಥ ಕೂಡ, ನಮ್ಮೂರಿನ ಗಣಪತಿ ಒಳ್ಳೆ ರೀತಿಯಲ್ಲಿ ವಿಸರ್ಜನೆ ಆಗಬೇಕು ಶಾಂತ ರೀತಿಯಲ್ಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಹಿಂದೂ ಮಹಾಸಭಾ ಗಣಪತಿ ಇವತ್ತು ಪ್ರತಿಷ್ಠಿತ ರಾಮಶೆಟ್ಟಿ ಪಾರ್ಕ್ನ 106 ವರ್ಷ ಇತಿಹಾಸ ಇರ್ತಕ್ಕಂಥ ರಾಮಶೆಟ್ಟಿ ಪಾರ್ಕ್ನ ದಾಟಿರ್ತಕ್ಕಂಥದ್ದು. ತದನಂತರ ಬಸವೇಶ್ವರ ಸರ್ಕಲ್ಲು, ಬಸವೇಶ್ವರ ದೇವಸ್ಥಾನ, ಶಿವಪ್ಪನಾಯಕ ಸ್ಟ್ಯಾಚು, ಈ ರೀತಿ ನಗರದ ರಾಜಬೀದಿ ಉತ್ಸವದಲ್ಲಿ ಈ ಒಂದು ದೇವತೆನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳಿದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಭಕ್ತಿ ಸಮರ್ಪಣೆ. ಕೆಲವರು ಹೂವಿನ ಹಾರ, ಹಣ್ಣಿನ ಹಾರ, ನಾವು ವಿಶೇಷವಾಗಿ ಈ ಬಾರಿ ಡ್ರೈ ಫ್ರೂಟ್ಸ್ನ ಹಾರವನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 75 kg ವಿಧ ವಿಧವಾಗಿರ್ತಕ್ಕಂಥ ಪಿಸ್ತಾ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಆಮೇಲೆ ಕಿವಿಯ ಒಂದು ಡ್ರೈ ಫ್ರೂಟ್ಸ್ನ ಮಾಡಿರ್ತಕ್ಕಂಥದ್ದು. ಈ ಕಳೆದ ಬಾರಿ ನಾವು ಒಂದು ದುಡ್ಡಿನ ಹಾರವನ್ನು ಹಾಕಿದ್ವಿ, 10 ರೂಪಾಯಿ ಹೊಸ ನೋಟಿನ. ಅದ್ರ ಕಳೆದ ಬಾರಿ ಒಣಕೊಬ್ಬರಿ ನೋಟಿನ ಹಾರ ಹಾಕಿದ್ವಿ. ಅದ್ರ ಜೊತೆಗೆ ಜನ ಯಾವ ರೀತಿ ಭಕ್ತಿ, ಕೆಲವರು ಹಾರ ಹಾಕ್ತಾರೆ, ಕೆಲವರು ಅನ್ನ ಸಂತರ್ಪಣೆ ಮಾಡ್ತಾರೆ, ಮಜ್ಜಿಗೆ ಕೊಡ್ತಾರೆ, ಪಾನಕ ಕೊಡ್ತಾರೆ, ಡೊಳ್ಳು ಕುಣಿತ, ಡ್ಯಾನ್ಸು, ಈ ರೀತಿ ಅನೇಕ ಶಿವಮೊಗ್ಗ ನಗರ ಏನಾದ್ರು ಒಂದು 10-20 ಅಡಿ ಮೇಲ್ಗಡೆಯಿಂದ ನೋಡಿದ್ರೆ ಸಂಪೂರ್ಣ ಗಣಪತಿಮಯ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಶಿವಮೊಗ್ಗ ನಗರದ ಜನತೆ ಹಾಗೂ ಸುತ್ತಮುತ್ತಲಿನ ಬಹಳಷ್ಟು ಜನ ಬಂದಿರತಕ್ಕಂಥದ್ದು. ಶಾಂತಿ ರೀತಿಯ ಗಣಪತಿ ವಿಸರ್ಜನೆಗೆ ನಾವು ನೀವೆಲ್ಲರೂ ಕೂಡ ಭಾಗಿಯಾಗೋಣ ಅಂತಕ್ಕಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ.